ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ರು? ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂದರೆ, ನಾನು ನಮ್ಮ ಅಕ್ಕ ಮತ್ತು ನನ್ನ ಕಸಿನ್ಸ್ ಎಲ್ಲರೂ ಚಿಕ್ಕಮಗಳೂರಿಗೆ ಕಾಫಿ ಪ್ಯಾರಡೈಸ್ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಒನ್ ಡೇ ಟ್ರಿಪ್ ಥರ ಇದು. ಆಮೇಲೆ ಇವರೇನೋ ಮುಳ್ಳಯ್ಯನಗಿರಿ ಬೆಟ್ಟ ಎಲ್ಲ ಹತ್ತುತ್ತಾರೆ. ಬೆಳಗ್ಗೆ ಬೇಗ ರೀಚ್ ಆಗಿ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಚೆಕ್ ಇನ್ ಆಗೋದು. ಆಮೇಲೆ ಚೆಕ್ ಇನ್ ಆಗ್ತೀವಿ 12 o'clockಗೆ. ಸೊ ನೋಡೋಣ. ಚಿಕ್ಕಮಗ್ಳಿಗೆ ಹೋಗಿದ್ದೀನಿ, ರೆಸಾರ್ಟಿಗೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡ್ಬೇಕು ಹೇಗಿರುತ್ತೆ. ಎಲ್ಲೂ ಹೋಗೋದೇ ಇಲ್ಲ ಫಸ್ಟ್ ಆಫ್ ಆಲ್. ಇವಾಗ ಏನೋ ಬರ್ತಾ ಇದ್ದಾಳೆ, ಮೇ ಬಿ ಸೆಕೆಂಡ್ ಟೈಮ್ ಅಷ್ಟೇ. ಫಸ್ಟ್ ಹೋಗಿದ್ದೆ ನಾನು ಮಡಿಕೇರಿ, ಅದು ಕಸಿನ್ಸ್ ಜೊತೆನೇ ಹೋಗಿದ್ದು. ಮತ್ತೆ ಇವಾಗ ಹೋಗ್ತಾ ಇದ್ದೀನಿ. ಎಲ್ಲರೂ ಕಸಿನ್ಸ್ ಬರ್ತಾ ಇದ್ದಾರೆ ಅವ್ರ ಮನೆಯಿಂದ. ಸೊ ನಮ್ಮನ್ನ ಬಂದಿಲ್ಲಿ ಪಿಕ್ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ಅಲ್ಲಿ ನೋಡೋಣ ಪ್ಲೇಸಿಗೆ ಹೋಗಿ. ಬಾಯ್. ಬ್ಯಾಗ್ ಅಂತೂ ಒನ್ ಡೇ ಟ್ರಿಪ್ಗೆ ಇಷ್ಟು ದಪ್ಪಕ್ಕೆ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನನ್ನ ಟೋಪಿ. ನೋಡೋಣ ಹೆಂಗಿರುತ್ತೆ. ನಮಸ್ತೆ ಹೇಳಿ. ಅದೇನೋ ಅಂತಾರಲ್ಲ, ನಮಸ್ತೆ ಜಿ ಅಂತ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವಳು ವ್ಲಾಗ್ ಮಾಡ್ತಾವಳ. ವ್ಲಾಗರ್ ನೋಡಿ, ವ್ಲಾಗರ್ ಗೈಸ್ ಒಳಗೆ ಹೋಗಿ ಗೈಸ್. ಆಗುತ್ತೆ ಬಾಯ್. ಡೋರ್ ಲಾಕ್ ಮಾಡು. ಬಾಯ್. ಸಾಕಾಗುತ್ತೆ, ಹೇಗೋ ಒಂದು ಸಾಕಾಗುತ್ತೆ. ಬೆಚ್ಚಿಗೆ ಚೆನ್ನಾಗಿದೆ. ಬಾಯ್. ಹೊರಟ್ವಿ ಚಿಕ್ಕಮಗಳೂರಿಗೆ. ಟ್ರಿಪ್ ಸ್ಟಾರ್ಟೆಡ್. ನವವಿವಾಹಿತೆ ಕೂಡ ಇದ್ದಾರೆ ಗೈಸ್. ಲಾಸ್ಟಲ್ಲಿ ಒಬ್ರು ಕೂತ್ಕೊಂಡಿದ್ದಾರೆ, ಅವ್ರು ನನ್ನ ಜೊತೆ ಮಾತಾಡಲ್ವಂತೆ. ತುಂಬ ವರ್ಷ ಆಯಿತು ಮಾತ್ಬಿಟ್ಟು. ವರ್ಷ ಬ್ಲಾಗ್ಸ್ ಅವ್ರು ಹೇಳ್ತಾ ಇದ್ದಾರೆ, ತುಂಬ ವರ್ಷ ಆಯಿತು ಮಾತ್ಬಿಟ್ಟು ಅಂತ. ಅದೇನೋ ಹಂಗೆ ಆಡಳಿತ ಅಲ್ವಾ ಅವನು ಕರೋಕೆ. ಹಂಗೆ ಕನೆಕ್ಟ್ ಆಗುತ್ತೆ. ಮಾಡಿಲ್ಲ. ದೂರನಾ ಇದು? ಹಾಂ, ಇಲ್ಲೇ ಪಕ್ಕದಲ್ಲೇ ಇತ್ತು. ಮುಂದೆ ಹೋಗ್ಬಿಟ್ಟು ರೈಟ್, ಹಂಗೆ ಯೂಟರ್ನ್ ನೋಡಿ. ಅದು ಇಲ್ಲೇ ಹೋಗ್ಬೋದು ರೈಟ್. ಮನೆಗೆ ಯಾಕೆ ಗಾಡಿ ಅಯ್ಯೋ ಸೀಟ್ ಬರ್ತೈತೆ ಇದು. ಇಲ್ಲಿ ಟೀಗೆ ಗಾಡಿ ನಿಲ್ಲಿಸಿದ್ದಾರೆ. ಟೀಗೆ ನಿಲ್ಲಿಸಿದೀವಿ. ಇವರು ಆಲ್ರೆಡಿ ಒಂದು ರೌಂಡ್ ನಿದ್ದೆಗೆ ಹೋಗಿದ್ದಾರೆ. ನಾವು ನಿದ್ದೆನೇ ಮಾಡಿಲ್ಲ ನೋಡಿ. ಮತ್ತೆ ಅಷ್ಟು ಮಲಗಿದಲ್ಲೇ ಕಣ್ಮುಚ್ಚಿದ್ರೆ ಅಷ್ಟೇ. ಎಲ್ಲಿ ನಿದ್ದೆ ಮಾಡೋಕ್ಕಾಗುತ್ತೆ ಮೂವಿಂಗ್. ಎಕ್ಸೈಟ್ಮೆಂಟ್. ನಾಳೆ ನೋಡಿ ಬರೋ ಅಷ್ಟರಲ್ಲಿ ಎಲ್ಲ ಫುಲ್ ನಿದ್ದೆ ಬರ್ತಾರೆ ಚೆನ್ನಾಗಿ. ನಿದ್ದೆ ಬರ್ತಾ ಇದ್ರು ಕಾರಲ್ಲಿ ಕೂತ್ಕೊಳಕ್ ಆಗದೆ ಆದ್ರೂ ನಿದ್ದೆ ಬರಲ್ಲ. ಟೋಪಿ ಹಾಕೋತಾ ಇದ್ದಾರೆ. ಸಖತ್ ಚಳಿ ಇದೆ. ಸಖತ್ ಚಳಿ ಇದೆಯಂತೆ. ಏನು ಸ್ವಲ್ಪ ಮುಂದೆ ಕೂತ್ರೆ ನಾನು ನಮ್ಮ ಪಾಡು ಯಾರಿಗೂ ಬೇಡ. ನಮ್ಮ ಪಾಡು ಬೇಗ ಕರ್ಕೊಬಂದ್ಬಿಟ್ರು. ಇಲ್ಲಿ ಜಾಗ ಇಲ್ಲ, ಫುಲ್ಲು ಮಳೆ. ಕರ್ಕೊಬಂದವ್ರಂತೂ ಫುಲ್ಲು ರೀಲ್ಸ್ ನೋಡ್ಕೊಂಡು ಕೂತವ್ರೆ. ಏನಾಗ್ತಿದ್ದಾರೆ, ಏನು ನೋಡ್ತಿದ್ದಾರೆ. ಹೀಟ್ ಮಾಡೋ AC ಹತ್ತೂರೆ ಬಂದೈತೆ ಮುಳ್ಳಯ್ಯನಗಿರಿ ನೋಡೋಕೆ. ಗೈಸ್ ವಿ ಆರ್ ಗೋಯಿಂಗ್ ಟು ಮುಳ್ಳಯ್ಯನಗಿರಿ. ನೋಡಿ ಗೈಸ್, ನಂಗೆ ಆಗಲ್ಲಪ್ಪ ಈ ಥರ ಎಲ್ಲ ಮಳೆಯಲ್ಲೆಲ್ಲ ಕರ್ಕೊಬರ್ತಾರೆ. ನನಗೆ ಆಗೋದೇ ಇಲ್ಲ ಇದು. ನೋಡಿ ತೋರಿಸ್ತೀನಿ ಬನ್ನಿ. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ.
ಸೈಡ್ ಕೂತ್ಕೊತೀನಿ ವಿಂಡೋ ಪಕ್ಕ ಸಖತ್ ಯಾರ ಕೂಲ್ ಆಗಿದೆ. ನಾನು ಅವಾಗಿನ ಹುಡುಕ್ತೆ ಸಿಗ್ತಾ ಇಲ್ಲ ಅದು ಸಿಕ್ಕಾಪಟ್ಟೆ ಯಾವ್ದು ಕರೆಕ್ಟ್ ಆಗಿರೋದು ಮ್ಯಾಪ್ ಆಗಲ್ಲಪ್ಪ ಈ ಚಳಿ ತಡ್ಕೊಳಕ್. ಈಗಲೂ ಸಾಕು ನೀವು ಬರುವಾಗ ಎರಡೆರಡು ಪುಲೋವರು ಎರಡೆರಡು ಸ್ವೆಟರ್ ಜಾಸ್ತಿ ಹಾಕೊಂಡ್ಬಂದ್ರೆ ಒಳ್ಳೇದಂತ ಅನಿಸುತ್ತೆ ನನಗೆ. ರಿಯಲ್ಮಿ ಡಿ ಓಹೋ ಒಳ್ಳೆ ವೆದರ್ ಅಲ್ಲ ಅಲ್ವಾ ಗೈಸ್? ಹೌದು, ಎಲ್ಲರೂ ನಿದ್ದೆ ಮೂಡಲಿದ್ದೀವಿ. ಹಿಂಗೆ ಈ ಕಡೆ ತಿರ್ಗೋಣ. ಯಾವುದು ನೆಲ ಯಾವುದು ಅಪ್ಪ ಮುಂದಕ್ಕೆ ಹೋಯ್ತಾವ್ರ ಇವರು. ಕ್ಯಾಮ್ರಾ ತೆಗಿತಾರೆ ನನಗೆ ಕನ್ಫ್ಯೂಸು. ಗೈಸ್ ಒಂದು ಸೈನಿಕ ಮೂವಿಲಿ ಸಾಂಗ್ ಬರುತ್ತೆ ಗೊತ್ತಾ? ಹಂಗೆ ಫೀಲ್ ಆಗ್ತೈತೆ ನನಗೆ. ಏನು ಮಾಡಿ ಗೊತ್ತಾ, ಕಾರ್ ಹತ್ರ ಕೊಡೋಸಪ್ಪ ನಮಗೂ. ಮಾಡ್ತಿದ್ದೀರಾ ಸರ್? ವರ್ಕ್ ಆಗೇ ಆಗುತ್ತೆ ಅದು. ಏನ್ ಮಾಡ್ತವ್ರೆ? ಚೊಕ್ಲಿ ತಿಂತವ್ರೆ ಬೆಳಗ್ಗೆ ಬೆಳಗ್ಗೆ. ಫುಲ್ ಫಾಗ್. ಇವರೆಲ್ಲ ಬರ್ತಾ ಇದಾರೆ. ಫುಲ್ ಫಾಗ್ ಫಾಗ್ ಫಾಗ್. ನವಗ್ರಹ ಯಾಕೆ ಹೆಂಗೋಗೋದು? ಸೆಲ್ಫಿ ಸ್ಟಿಕ್ ಯೂಸ್ ಮಾಡಿಲ್ಲ ಕೊಡಿ ಗಾಯ್ಸ್, ನಾನಾದ್ರೂ ಮಾಡ್ತೀನಿ. ಹೋಗ್ತಾ ಇದೀವಿ, ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ. ಹಿಂಗ್ ಚೆನ್ನಾಗಿ ಬರುತ್ತಲ್ಲ ನೋಡಿ ಅವರಿಬ್ರು ಅಲ್ಲಿ ಹೋಗ್ತಾರೆ. ಇಲ್ಲಿ ಸುತ್ತ ತಿರ್ಸಿದ್ರೆ ಪಾಕ್ ಸಿಗುತ್ತೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಗಾಯ್ಸ್. ಏನ್ ಫೋಟೋ ಶೂಟ್! ಅಯ್ಯೋ 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 ಚೆನ್ನಾಗಿದೆ. ಇನ್ನ ನೀವೇನು ಮೇಲೆ ಹೋಗ್ಬೇಕಂತ ಇವರೆಲ್ಲ ಜೀಪ್ ಹುಡುಕ್ತವ್ರೆ. ಅಪ್ಪ ನಂಗಿದೆ ಸಾಕೈತಿ. ಎಲ್ಲರೂ ಬಜ್ಜಿ ತಿಂತ ಇದ್ದಾರೆ ಗೈಸ್. ಎಲ್ಲ ತಿನ್ಬಿಟ್ರಿ ನೀವೇ. ಒಂದೊಂದು ಪ್ಲೇಟ್ ಬಜ್ಜಿ ಕೊಡಿ ಅಣ್ಣ ಅವರಿಗೆ. ಕಮ್ಮಿ ಮಾಡಿ ಪಲಾವ್ 5 ಮಸಾಲೆ ಏನ್ ಮಾಡ್ತಾ ಇದ್ಯಾ? ಕಾಫಿ, ಇವರು ಕಾಫಿ, ಇವರು ಕಾಫಿ. ಗೈಸ್ ಇವಾಗ ನಾವು ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ನಮ್ಮ ಚಳಿ ಅಂತ ನಾವಿನ್ನು ಅಂದ ಚಂದ ಎಲ್ಲ ಬಾಡ್ ಹೋಗ್ಬಿಟ್ಟಿದೆ. ಅವರೆಲ್ಲ ರೂಮ್ ನೋಡ್ಕೊಂಡ್ ಬರ್ತೀವಂತ ಹೋದ್ರು, ನಮ್ಮ ಕೈಯಲ್ಲಂತ ಆಗಪ್ಪ. ನಾವು ಅದಕ್ಕೆ ಕುತ್ಕೊಂಡು ಫಸ್ಟ್ ಅವರೆಲ್ಲ ಫಿಕ್ಸ್ ಮಾಡ್ಕೊಂಡು ಚೆಕ್-ಇನ್ ಇದ್ದಿದ್ದು ಒಲ್ಲಿಗೆ ನಾವು ತುಂಬಾ ಬೇಗ ಬಂದು 1 ಅವರ್ ಮುಂಚೆ ಚೆಕ್-ಇನ್ ಆಗ್ತೀವಿ ಅಂತ ಬಂದಿದ್ದೀವಿ. ತೋರಿಸ್ತಾ ಓ ಮೇ ಬಿ ಇದೆ ಅನ್ಸುತ್ತೆ ಕಣೆ. ಮೇ ಬಿ ಅಲ್ಲಿ ಹೋಗಿ ತೋರಿಸ್ತಾ ಇದ್ದಾರೆ ರೂಮ್ಸ್ನ. ಸಖತ್ ಚಳಿ, ಅದಕ್ಕೆ ಹಿಂಗೆ ಫುಲ್ ಕವರ್ ಆಗಿ ಕೂತ್ಕೊಂಡಿದ್ದೀವಿ. ಚಿಕ್ಕಮಗಳೂರಲ್ಲಿ ಹೇಗ್ ಜನ ಇರ್ತಾರೆ ಗುರು, ಮಳೆ ಬರುತ್ತೆ ಯಾವಾಗ ನಿಲ್ಲತ್ತಂತಾನೆ ಗೊತ್ತಾಗ್ತಾ ಇಲ್ಲ. ಎವ್ರಿ ಟೈಮ್ ರೈನ್ ಕೋಟ್ ಬಾಡಿ ಮೇಲೆ ಇದ್ದೇ ಇರುತ್ತೆ ಇಲ್ಲಿ ಪ್ರತಿಯೊಬ್ರು. ಒಂದು ಕವರ್ ಹಾಕೊಂಡು ಓಡಾಡ್ಬೇಕು ಡೈಲಿ.
ಆಗಲ್ಲಪ್ಪ, ಬಟ್ಟೆ ಎಲ್ಲ ಒಂಥರ ಸ್ಮೆಲ್ ಬಂದ್ಬಿಡ್ತಿಲ್ಲ, ಬಟ್ಟೆ ಡ್ರೈ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಹೆಂಗ್ ಕಾಣ್ತಾ ಇದೆ, ಫುಲ್ ಚಳಿ. ಇಲ್ಲಿ ನೋಡಿ ಗಾಯ್ಸ್, ಹಿಂಗೆ ಕಾಣ್ತಾ ಇದೆ. ಫೋಟೋ ಶೂಟ್ ಸಕ್ಕ ಬರೋದಾಗ ರೆಡಿ ಆಗಬಾರ್ದು, ತಗೊಳ್ಳೋಣ. ಫಸ್ಟ್ ಇವಾಗ ಹೋಗಿ ಬಿಸಿ ಬಿಸಿ ನೀರು ಸ್ನಾನ ಮಾಡಬೇಕು. ಓಕೆ ಚಲೋ, ಐ ಥಿಂಕ್ ರೂಮ್ ಫಿಕ್ಸ್ ಆಯ್ತು ಅನ್ಸುತ್ತೆ, ಡೋರ್ ಓಪನ್ ಮಾಡಿದ್ದಾರೆ. ಅದೇ ಇಲ್ಲಿ ಫೋಟೋ ಶೂಟ್ಸಿಗೆಲ್ಲ ಸಕ್ಕದಾಗಿದೆ, ರೀಲ್ಸ್ಗೆ ಸಕ್ಕತ್ತಿದೆ ಪ್ಲೇಸು. ಸಕ್ಕದಾಗಿ ರೀಲ್ಸ್ ಮಾಡೋದು. ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ ವೆದರ್, ಬಟ್ ಎವ್ರಿ ಟೈಮ್ ಇಟ್ ವಿಲ್ ಬಿ ರೈನಿಂಗ್. ಸೊ ಅದು ಸ್ವಲ್ಪ ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಚಿಕ್ಕಮಗಳೂರು ಅಂದಮೇಲೆ ಅಫ್ಕೋರ್ಸ್ ಲಾಟ್ ಆಫ್ ಪೆಪ್ಪರ್ನ ಗ್ರೋ ಮಾಡ್ತಾರೆ ಆ್ಯಂಡ್ ಲಾಟ್ ಆಫ್ ರೈನ್. ಸ್ಟಿಲ್ ನನಗೊಂಥರ ಕಿಚಿ ಪಿಚಿ ಆಗ್ತಾಯಿದೆ. ಏನಾಗ್ತಾ ಇದೆ? ಫಿಲ್ಟರ್ ಮಾಡ್ದ ನೀರ್ನ. ಕಿಚಿ ಪಿಚಿ ಆಗ್ತಾಯಿದೆ. ಇದೇ ಎಂಟ್ರೆನ್ಸ್ ಗೈಸ್, ಇದೇ ಎಂಟ್ರೆನ್ಸ್ ಡೋರ್ ಕಮ್ ಸ್ಟೆಪ್ಸ್. ಆ್ಯಂಡ್ ನಾವಿಲ್ಲಿ ಬಲಗಾಲನ್ನು ಇಟ್ಟು ಬರ್ತಾ ಇದ್ದೀವಿ. ಸೊ ಬಂದ ತಕ್ಷಣ ಫುಲ್ ಖುಷಿ. Oh, we have TV also, table, 3 beds. ಸಿಕ್ಕಾಪಟ್ಟೆ ಚಳಿ ಇದೆ. ವಾವ್, ಬಾಲ್ಕನಿ ಲೈಟ್ ಇದಾಗಿದೆ ಕಣೋ. ಬಾಲ್ಕನಿಯಿಂದ ವ್ಯೂ ಈ ಥರ ಇದೆ. ಓಹೋ, ಇಲ್ಲಿ ಇನ್ನೊಂದಿದ್ಯಾ, ಬಟ್ ಆದ್ರೆ ಕಿಚಿ ಪಿಚಿ ಅಂತ ಇದೆ ನನಗೆ. ಇಲ್ಲಿ ನೋಡಿ ಗೈಸ್, ಇದನ್ನ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಎಷ್ಟು ಕಿಚಿ ಪಿಚಿ ಅನ್ನತ್ತೆ ಅಂತ. ನಾವು ಇದೇ ದಾರಿಯಲ್ಲಿ ಬಂದ್ವಿ, ಹೆಂಗಿರ್ಬೇಕು ಹೇಳಿ. ಸ್ವಲ್ಪ ತಾರೆಲ್ಲ ಹಾಕಬೇಕು. ಇದೆಲ್ಲ ಪೆಪ್ಪರ್ ಗಿಡ ಅಲ್ವಾ? ಪೆಪ್ಪರ್ ಗಿಡ ತಾನೆ ಇದೆಲ್ಲ. ಇಲ್ಲೆಲ್ಲ ಏನೋ ಸ್ವಿಂಗ್ ಹಾಕಿಟ್ಟಿದ್ದಾರೆ. ನನಗಂತೂ ವಾಟ್ಸ್ ದಸ್, ಏನಿದು ಏನೋ ಗೊತ್ತಿಲ್ಲ ಗೈಸ್. ಅಮ್ಮ ಇವಿ ಚಳಿ ಆಗ್ತೈತೆ, ಮಾಡ್ಕೊಂಡು ಕುತ್ಕೊಂತ ಇದ್ದೇನೆ. ಇದು ಬೀನ್ ಬ್ಯಾಗ್ ಆ್ಯಂಡ್ ಇದು ಪೇಂಟಿಂಗ್. ಊಟಿಯಲ್ಲಿ ಪಾರ್ಟಿ ಗೊತ್ತು ರೇ, ಸಾಂಗ್ ಆಡ್ತಿರೋದು. ಸಾಂಗ್ ಆಡ್ತಾ ಇದ್ದೀವಿ. ಚಿಕ್ಕಮಗಳೂರಲ್ಲಿ ಪಾರ್ಟಿ. ಇವಾಗ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿ ಕುದಿಯೋ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ರೀಲ್ಸ್ ಮಾಡಕ್ ಹೋಗ್ತೀವಿ. ಸೊ ಇವರು ಟಿವಿ ಆನ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಅದು ಆನ್ ಆಗ್ತಾ ಇಲ್ಲ. ಯಾಕೆ ಈ ತರ ಬ್ಲಿಂಕ್ ಆಗ್ತಾ ಇದೆ ಫೋನು? ಸಾಂಗ್ ಮಾಡ್ಬಿಟ್ರೆ ಒಂದು ಡ್ಯಾನ್ಸ್ ಮಾಡ್ಬೋದು. ಎಸ್ ಶ್ಯೂರ್, ವೆಯ್ಟ್ ಅ ಮಿನಿಟ್. ಏನೋ ಲೈಟ್ ಆಫ್ ಹೋಗಿದ್ದೆ, ಬಂತಂತೆ. ಇದೇನ್ ಗೈಸ್ ಇದು, ಈ ಪೇಂಟಿಂಗು ಹಿಂಗೆಲ್ಲ ವಿಚಿತ್ರವಾಗಿ. ಈಗ ಇದನ್ನ ಡಿಕೋಡ್ ಮಾಡ್ತಾ ಇದ್ದಾಳೆ. ಏನಿಲ್ಲ ಗೈಸ್, ಒಂದು ಸ್ವಲ್ಪ ಎಕ್ಸ್ಟ್ರಾ ಪೇಂಟ್ ಬಿಟ್ಟಿರೋದು ಹಿಂಗೆ ಹಾಕ್ಬಿಟ್ಟು ಏನೇನೋ ಒಂದು ಮಾಡ್ಬಿಟ್ಟಿದ್ದಾರೆ ಅಷ್ಟೇ. ಚೆನ್ನಾಗಿದೆ. ಅಯ್ಯೋ ಮಳೆ ನೋಡು, ಮಳೆ ನೋಡಿಲಿ, ಸಕ್ಕತ್ತಾಗಿ ಬರ್ತಾ ಇದೆ ಮಳೆ. ಹೋಗಿ ಆಚೆಗಡೆ ಮತ್ತೆ ಮಳೆಯಲ್ಲಿ. ಚೆನ್ನಾಗಿದೆ. ದಿಸ್ ಇಸ್ ದ ವ್ಯೂ ಫ್ರಮ್ ದ ರೂಮ್. ಎಲ್ಲಿ ನಾವು ಈ ಮಳೆ ಈಚೆ ಹೋಗೋಕ್ಕೆ ಆಗಲ್ಲ, ಆ ಥರ ಮಳೆ ಬರ್ತೈತೆ. ವಿ ಶುಡ್ ಸ್ಟೇ ಇನ್ ಹೋಟೆಲ್. ಕಿಚನ್ ಅದೇ ಅನ್ಸುತ್ತೆ. ಇದು ವ್ಯೂ ಇದೆ ಆ್ಯಂಡ್ ದಟ್ಸ್ ದ ಫುಡ್ ಪ್ಲೇಸ್. ಅಲ್ಲೇ ಹೋಗಿ ತಿನ್ನಬೇಕು. ಆ್ಯಂಡ್ ದೇ ಆರ್ ವಾಚಿಂಗ್ ಸಮಥಿಂಗ್ ಇನ್ ಫೋನ್. Hey guys, welcome back again. ಅಮ್ಮ ನನ್ನ ಸ್ಪೀಕ್ಸು. ಗೈಸ್ ನಾವಿವಾಗ ಇವಾಗ ರೆಸಾರ್ಟ್ ಅಲ್ಲಿ ನಾವು ಜೋಕಾಲಿ ಅಂತ ಏನಂತಾರೆ ಇದನ್ನ, ಸ್ವಿಂಗಿಂಗ್ ವಿತ್ ಸ್ವಿಂಗ್. ಇವಾಗ ಮಳೆ ನಿಂತಿದೆ ಆಕ್ಚುಲಿ. ಮಳೆ ಬಂದಾಗಿಂದ ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಲೈಟಾಗಿ ಡ್ರಿಸಲ್ ಆಗ್ತಾ ಇದೆ. ಆಚೆ ಬರಕ್ಕೆ ಆಗ್ತಾ ಇರ್ಲಿಲ್ಲ. ಹೆಂಗ್ ಮಾತಾಡ್ತಾಳೆ ನೋಡಿ ಗೈಸ್, ಲೈಟ್ ಡ್ರಿಸಲ್ ಆಗ್ತಾ ಇದೆ. ಆ ಕಡೆ ನೋಡಿ ಫುಲ್ಲು. ತೋರ್ಸ
ಅಲ್ಲಿ ಅಮ್ಮ ನಾನು ಬಿದೋಗ್ತಾ ಇದ್ದೀನಿ ನೋಡಿ ಗೈಸ್. ಸಕ್ಕದಾಗಿದೆ. ಚಿಕ್ಕಮಗಳೂರನ ಚಿಕ್ಕ ಮಲ್ಲಿಗೆ ಅಂತ ಒಂದು ಫೋಟೋಸ್ ತಕ್ಕೊಡ ನನಗೆ ಸ್ವಲ್ಪ. ಇವಳೊಬ್ಳು ಫೋಟೋಸ್ ಅಂತ ತಲೆ ತಿಂದಳು ಗೈಸ್. ಚಿಕ್ಕಮಗಳೂರನ ಚಿಕ್ಕ ಮಲ್ಲಿಗೆ. ಯಾರಿಗಾದ್ರೂ ಇಲ್ಲಿಂದ ಕಾಫಿ ಸೀಡ್ಸ್ ಬೇಕು ಅಂದರೆ ಕಮೆಂಟ್ ಹಾಕಿ ಬಂದು ತೊಗೊಂಡೋಗಿ. ನಾನಂತೂ ತಂದ್ಕೊಳಕ್ಕಾಗಲ್ಲ, ಯಾಕಂದ್ರೆ ನಾನೇ ತಗೊಂಡಿಲ್ಲ. ಸ್ಟಿಕ್ ತರಬೇಕಿತ್ತು ನಾನು ಸೆಲ್ಫಿ ಸ್ಟಿಕ್ಕಲ್ಲೇ ತಗೊಂಡ್ ಬಾ. ಕೈ ನೋವು ನನಗೆ ಬರ್ತಿದೆ. ಕೆಲವೊಂದು ಫೋಟೋಸ್ ತಗೊಡು, ಪೋಸ್ಟಿಗೆ ಹಾಕತ್ತಾರ. ಆಯ್ತು ಸಿ ಗೈಸ್, ಎಲ್ಲ ನೋಡ್ತಾವ ನಾನು ಆಚೆ ಅವಳೆ ಬಾರು ರಾತ್ರಿ ಇವಾಗ ಎಲ್ಲೋದ್ಲೋಳು ಇಲ್ಲ ಇದ್ಲು ಅಂತ ಅನ್ಕೊಂಡ್ವಿ. ಫೋನ್ ಬಂತಂತ ಆಚೆ. ನಾವು ಇವಾಗ ಊಟಕ್ಕೆ ಹೋಗ್ತಾ ಇದೀವಿ. 9 o'clock ಊಟ ಅಂತ ಹೇಳಿದ್ರು. ಅದೇನೋ ರಸಮ್ ಅನ್ನ ಅಂತೆ. ನಾನ್ ವೆಜ್ ನಮ್ದು, ಇವ್ರದ್ದು ನಾನ್ ವೆಜ್, ನಮ್ದು ವೆಜ್. ನಾವು ನಾನು ವೆಜಿಟೇರಿಯನ್. ಬಾಡೆ ನಮ್ ಗಾಡು ಅವನ ಬಂದ ಊಟಕ್ಕೆ ಬಂದಿದ್ದೀವಲ್ವ ಶ್ರೀ. ಬಫೆ ಸಿಸ್ಟಮ್ ಊಟ. ಏನೇನು ವೆರೈಟೀಸ್ ಇದೆ ನೋಡೋಣ. ವಾವ್ ನೈಸ್. ಚಪಾತಿ ರೀ. ಪರೋಡನ ಚಪಾತಿನೇ. ನಾನ್ ವೆಜ್ಜಾ? ವೆಜ್. ಬೋಟಿ ಗೊಜ್ಜಾ? ಬೋಟಿ ಗೊಜ್ಜೆ. ಇದೇನು? ಗೀ ರೈಸ್. ವೈಟ್ ರೈಸ್ ಆಮೇಲೆ ತಿನ್ನು ಅಂತ ಬಿಡು. ವೈಟ್ ರೈಸ್. ಸಾಂಬಾರ್, ಚಿಕನ್ ಸಾಂಬಾರಾ? ಇದೇನು? ಪಾಯಸ ಮೈ ಫೇವ್ರೆಟ್. ಹಾಕೊಂಡ್ಬರ್ತೀನಿ. ಹಾಕೊಂಡಿರೋದು ಗೈಸ್. ಇವರೆಲ್ಲನೂ ಹಾಕೊಂಡು ತಿಂತಾ ಇದ್ದಾರೆ ನೋಡಿ. ಫುಲ್ ಬ್ಯುಸಿಯಾಗಿ ತಿಂತಾ ಇದ್ದಾರೆ. ಕ್ಯಾ ಖಾತಾ ಹೇ ತುಮ್? ಇವ್ರು ನೋಡಿ ಸ್ವಾಮೀಜಿಗಳು. ಸ್ವಾಮೀಜಿ ಎಗ್ ತಿಂತ ಇಲ್ವಾ? ಎಗ್. ಫುಲ್ ಬಿಸಿ. ಅವರು ಬ್ರೆಡ್ ಜಾಮ್ ಹಾಕ್ಕೊತಾ ಇದ್ದಾರೆ. ಮುಗೀತು ನಮ್ಮ ರೆಸಾರ್ಟ್ ಟ್ರಿಪ್ ಮುಗೀತು. ಇಲ್ಲ ಬರ್ತೀಯಾ? ರೆಸಾರ್ಟ್ ಜರ್ಕೆ ಬಾ ಇಲ್ಲೇ. ಇದೇನಿದು ಚಕ್ಲಿ? ಎರಡೆರಡು ಚಕ್ಲಿ ಬಿಟ್ಟಿದ್ದೀರಾ? ಚಕ್ಕಲಿ ಚೂಡ ಚಿಕ್ಕಪೇಡ ನವಮಿ. ಮಳೆ ಬರ್ತಾನೆ ಇದೆ. ಇವಾಗ ಹೊರಡ್ತಾ ಇದೀವಿ ಎಲ್ಲ. ಇವಾಗ ಕನ್ನಡಕ ಹಾಕೋದಿಲ್ಲ. ಪ್ರಾಬ್ಲಮ್ ಏನಂದ್ರೆ ವೈಪರ್ ಬೇಕು ಆ್ಯಕ್ಚುಲಿ ನಮ್ಮ ಸ್ಪೆಕ್ಸ್ಗಳಿಗೆ. ಒರೆಸಿ ಇನ್ನೊಂದಲ್ಲ ಅವ್ರದ್ದು. ಹೌದೇನೆ? ಸುಳ್ಳು ಹೇಳ್ತಾವನೆ. ಅವ್ನು ಸ್ಪೆಕ್ಸ್ ಹಾಕ್ತಾನ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅವ್ನು ಹಂಗೆ ಹೇಳ್ದ. ಹಂಗೆ ಮೇಲಿಂದ ವ್ಯೂ ತಗೊಂಡು ಕೆಳಗೆ ಇಳಿಯುತ್ತೆ. ಮಳೆ ಬತ್ತೆ ಸುಮ್ಮನಿರಲಿ. ಏನಾಗಲ್ಲ ತಗೊಳ್ಳಿ. ನನ್ ಬೇಕೇನ ಫೋಟೋ ಇದು? ನೀವು ಮೇಲೆ ಹತ್ತದ ಬೆಳಗ್ಗೆ ಟ್ರೈಪಾಡ್ ಇಟ್ಕೊಂಡು ಫೋನಿಗೆ ಹಿಡ್ಕೊಂಡ್ರೆ ಅದೇ ಹಿಡಿಯುತ್ತೆ. ಬಾಯ್ ಕಾಫಿ ಪ್ಯಾರಡೈಸ್. ನಮ್ಗೆ ಲಿರಿಕ್ಸ್ ಗೊತ್ತಿಲ್ಲ.
ಹೆಂಗೋಳ ನಿಂತವುಗಳು ಗೋವಿಂದ ಜನರಲ್ಲಿ ಹೆಂಗೋಳ ನಿನ್ ಕನ್ಸಗಳು ಬೀಳುತ್ತಾ ಇದೆ ಎತ್ತಾಕೊಂಡು ನೋಡೋಗೋ ಐಡಿಯಾ ಇದೆ ಮಾದೇವಿ ಕಾಣೆಯಾದಳು ಸೊಡಾಬಡ್ಡಿ ನನಗೆ ಸಿಗದಿದ್ರೆ ಆಸಿಡ್ ಆಗ್ತದೆ ಮಾಡಿ ಬ್ರೇಸ್ಲೆಟ್ ಹಿಡಿಯುವೆ ಚಾಲೋ ಮಚಾಲೋ ಹೆಂಗೋಳ ನಿಂತವುಗಳು ಗೋವಿಂದ ಜನರಲ್ಲಿ ಹೆಂಗೋಳ ಇಲ್ಲ ಸ್ವಲ್ಪ ಬಿಸಿಲು ಬರೋ ಥರ ಫೀಲ್ ಆಗ್ತೈತಲ್ಲ. ಇಲ್ಲೆಲ್ಲರೂ ಮಿಡಲಲ್ಲಿ ನಿಲ್ಸಿರೋ ಫೋಟೋಸ್ ತಗೊಳ್ಳೋಣ, ಗ್ರೂಪ್ ಫೋಟೋ ಕಾರ್ ಮುಂದೆ. ಹೇ ಗಾಯ್ಸ್, ನಾವು ಇವಾಗ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಅರ್ಧ ದಾರಿಯಲ್ಲಿ ನಿಂತ್ಕೊಂಡಿದ್ದೀವಿ. ಇವಳು ನನಗಿಂತ ಕುಳ್ಳೆ ಇರೋದ್ರಿಂದ ನಾನು ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೇಲಿ ಅವಳೆ ಉದ್ದ ಇರೋದು ಜಾಸ್ತಿ. ಇಟ್ಸ್ ಸಚ್ ಅ ನೈಸ್ ವೆದರ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ವಿ ಡಿಂಟ್ ಎಕ್ಸ್ಪೆಕ್ಟ್ ಆ್ಯಕ್ಚುಲಿ ಸಿ ದ ವೆದರ್ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ವೆದರ್ ಮಾತ್ರ. ವಿ ಡಿಂಟ್ ಎಕ್ಸ್ಪೆಕ್ಟ್ ಹಿಂಗಿರತ್ತಂತ. ಸ್ಟೇಯಲ್ಲೇ ಇದ್ವಿ ಆ್ಯಕ್ಚುಲಿ, ನೆನ್ನೆಯಿಂದ ಮಳೆ ಬಂದು ಬಂದು ಬಂದು. ಸೊ ಇವಾಗ ನಮ್ಮ ಅಣ್ಣ ಬರ್ತಾ ಇದ್ದಾರೆ ನೋಡ್ರಪ್ಪ, ನನ್ನ ವ್ಲಾಗಲ್ಲಿ ಇವಳು ಮಾತಾಡ್ತಾವಳೆ. ಇವರು ನಮ್ಮ ಅಣ್ಣ ಕುಮಾರಣ್ಣ. ಸೊ ವಿ ಆರ್ ಗೋಯಿಂಗ್ ಫಾರ್ ಅ ವಾಕ್. ನಂಗೆ ಕಾರ್ ತಗೋಬಾ, ನಂಗೆ ಹತ್ಕೊಳ್ಳೋಣ. ವಿ ಕೇಮ್ ಟು ಹಳೇಬೀಡು. ನೋಡಕ್ ಬರ್ತಾರೆ. ಹಳೆಯ ಬೀಡಿದು ಹಳೆ ಬೀಡು, ಹಳೆಯ ಬೀಡಿದು ಹಳೆಯ ಬೀಡು. ಎರಡು ಶಿವ, ಎರಡು ಲಿಂಗ. ಪ್ರಶ್ನೆ ಎಲ್ಲ ಆಯಿತು. ಸ್ಕಲ್ಪ್ಚರ್ಸ್ನೆಲ್ಲ ಹಾಳು ಮಾಡಿರೋದು ನೋಡಿ ನನಗೇನು ಅನ್ನಿಸ್ತಂದ್ರೆ, ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ. ಹಾಳು ಮಾಡಬಾರ್ದಿತ್ತು. ಅಷ್ಟು ಕಷ್ಟಪಟ್ಟು ಆ ಕಾಲದಲ್ಲೇ, ಟೆಕ್ನಾಲಜಿ ಏನು ಇಲ್ಲದೆ ಇರೋ ಕಾಲದಲ್ಲೇ ಅಷ್ಟೆಲ್ಲ ಚೆನ್ನಾಗಿ ಸ್ಕಲ್ಪ್ಟಿಂಗ್ ಮಾಡಿದ್ದಾರೆ. ಬೈಕೊಂಡು ಬರ್ತವ್ರು ಹಿಂದ್ಗಡೆ. ಕಿತ್ತಲು ಚೆನ್ನಾಗೈತೆ ಕಣ. ಇದು ಕೃಷ್ಣಸಾಗರ ವಾಟರ್ ಫಾಲ್ಸ್ ಐತೆ, ಬ್ಯಾಕ್ ವಾಟರ್. ಅದು ಒನ್ ಡೇ ಟ್ರಿಪ್ ಹೋಗ್ಬೋದು. ಏನು ಶ್ರೀ, ಏನು ಅನ್ನಿಸ್ತು ದೇವಸ್ಥಾನ ನೋಡಿ? ಚಿಕ್ಕ ವಯಸ್ಸಲ್ಲಿ ಬಂದಿದ್ದಂತ ನೆನಪಿದೆ. ಯಾವಾಗೋ ಬಂದಿದೆ, ನೆನಪಿದೆ. ಇವಾಗ ನೋಡಿದ್ರೆ ಸಖತ್ತಾಗಿದೆ. ವೆದರ್ ಹೆಂಗಿದೆ ಅಂದರೆ ಮಳೆನೂ ಬರ್ತಾ ಇದೆ, ಬಿಸಿಲು ಇದೆ, ಸಖತ್ತಾಗಿದೆ, ಚೆನ್ನಾಗಿದೆ. ಬಟ್ ಹಾಳು ಮಾಡಬಾರ್ದಿತ್ತು, ಹಾಳು ಮಾಡಿಬಿಟ್ಟಿದ್ದಾರೆ. ಅವರೇನೋ ಹೊಟ್ಟೋಗ್ಬಿಡ್ತಾರೆ. ಇದೆಲ್ಲ ನೋಡಿ ವರ್ಷ ಇದೆ. ಮ್ಯೂಸಿಯಂ ನೋಡೋಕೆ ಹೋಗ್ತಾರೆ. ಮ್ಯೂಸಿಯಂ ಇದೆ, ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಹಳೇಬೀಡು. ಪುರಾತತ್ವ ವಸ್ತು ಸಂಗ್ರಹಾಲಯ. ಇದು ಕಣೆ ಪನ್ನೀರ್ ಇರ್ಲಿ, ಅದೇನೇ ಅದು ಇನ್ನೊಂದು ಕ್ಯಾರೆಟ್ ಥರ ಇತ್ತು. ಕ್ಯಾರೆಟ್ ಬೇಕಾ? ಡಿಸೈನ್ ಇಲ್ಲೇ ತೋರಿಸು ವಾಚ್ಮೆನ್. ಏನು ಹೇಳೋದು? ಚಿಕ್ಕಮಗಳೂರು ಟ್ರಿಪ್ಪಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ.
ಎಲ್ಲರಿಗೂ ಬಾಯ್ ಅಂತ ಹೇಳ್ಬಿಡ್ರಿ ರಂಜಿತಾ. ಬಾಯ್ ಬಾಯ್. ಇವರು ನಿದ್ದೆಯಿಂದ ಎದ್ದಿದ್ದಾರೆ, ಬಾಯ್ ಅಂತ ಹೇಳ್ಬಿಡಿ. ಬಾಯ್ ಬಾಯ್ ಬಾಯ್. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಟೇಕ್ ಕೇರ್.